ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಫ್ರೆಂಡ್ಸ್, ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ 1 ಮಂತ್ ಆಗಿದೆ ನನ್ನ ಮಗಳು ಹುಟ್ಟಿ. ಇವತ್ತಿಗೆ 1 ಮಂತಲ್ಲಿ ಕೇಕ್ನ ಕಟ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿ ನಾನು ಇಷ್ಟು ಹಿಂದಿಂದ ಅಂದ್ಕೊಂಡಿದ್ದೆ ಇದೇ ಡಿಸೈನಲ್ಲೇ ಇದೇ ಪ್ಯಾಟ್ರನಲ್ಲಿ ಇದೇ ಥೀಮಲ್ಲೇ ಫಸ್ಟು ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದು ನಾನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಒಳ್ಳೆ ಮಾರ್ಚಲ್ಲಿ ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೆ ಮೊಬೈಲಲ್ಲಿ. ಸೊ ಇದನ್ನ ಮೊದಲೇ ಹೆಣ್ಮಗು ಆದರೆ ಇದೇ ಥೀಮಲ್ಲಿ ಫಸ್ಟು ಫೋಟೋಶೂಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಫೈನಲಿ ಆವತ್ತಿನ ದಿನ ಇವತ್ತು ಬಂದಿದೆ. ಸೊ ಹಾಗಾಗಿ ಇವತ್ತು ಪಾಪುಗೆ ಫಸ್ಟು ಸ್ನಾನ ಎಲ್ಲ ಮಾಡಿಸಿ ಬೇರೆ ಡ್ರೆಸ್ ಹಾಕ್ಬಿಟ್ಟು ನಿದ್ದೆ ಮಾಡ್ಸೋಕ್ಕೆ ಮಲಗಿಸಿದ್ದೆ. ಅಂದರೆ ಅವಳು ಸ್ನಾನ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಇವಾಗ ಮಲಗಿದ್ದಾಳೆ. ಎಲ್ಲರೂ ಮನೇಲಿ ಇರಬೇಕಾದ್ರೆ ವ್ಲಾಗ್ ಮಾಡಬೇಕು, ಎಲ್ಲರೂ ಇರಬೇಕಾದ್ರೆ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ಮಧ್ಯಾಹ್ನ ಟೈಮ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ, ಯೂಸ್ಫುಲ್ ಆಗಿರುತ್ತೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ. ಹಾಗೆ ಏನು ಅನ್ನಿಸ್ತು, ಹೇಗಿದೆ ಅಂತ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಹಾಗೆಯೇ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬ್ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ, ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಇದನ್ನು 1 ಮಂತ್ಗೆ ಇನ್ನೇನು ಒಂದು 2-3 ಡೇಸ್ ಇರಬೇಕಾದ್ರೆ ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾವ ಥರ ಬಟ್ಟೆ ಹಾಕಬೇಕು, ಹೆಂಗೆ ರೆಡಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತೆಲ್ಲನೂ. ಅದು ಯಾವ ಥರ ಬರುತ್ತೆ ಅಂತ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಬಟ್ ಚೆನ್ನಾಗಿ ಬಂದಿದೆ ಒಂದು ರೇಂಜ್ಗೆ. ಇನ್ನೂ ಚೆನ್ನಾಗಿ ಬರ್ಬೋದಿತ್ತು, ಬಟ್ ನಮ್ಗೆ ಹೆಂಗೆ ಬಂದಿದೆಯೋ ಹಂಗೆ ಮಾಡಿದ್ದೀನಿ. ಸೊ ಇವ್ರಿಗೆ ಹೇಳಿದ್ದೆ ನಾನು, ಇದೇ ಥರನೇ ಕೇಕ್ ಬೇಕು, ರೆಡ್ ಕಲರಲ್ಲೇ ಕೇಕ್ ಬೇಕು. ಸೊ ರೆಡ್ ಥೀಮ್ ಇದು ಅಂತ ಹೇಳಿದ್ದೆ ಮೊದಲೇ. ಕೇಕ್ ತಗೊಬಂದರು, ಬಟ್ ಅದು ರೆಡ್ ಆಗಿರಲಿಲ್ಲ, ಬೇರೆ ಕಲರ್ ಆಗಿತ್ತು. ಮುಂದೆ ನೋಡಿ ಯಾವ ಕಲರ್ ಅಂತ ಅಂದ್ಬಿಟ್ಟು. ಸೊ ಅವ್ರು ಬರಬೇಕಲ್ವ, ಬಂದಾದ್ಮೇಲೆ ರೆಡಿ ಮಾಡೋಕ್ಕಾಗೋದು ಅಂತ ವೆಯ್ಟ್ ಮಾಡ್ತಿದ್ದೆ. ಅವ್ರು ಬರಲಿ ನಮ್ಮ ಮನೆಯವರು ಅಂತ. ಹೂವು ಎಲ್ಲ ಮನೆಯಲ್ಲೇ ತಗೊಬಂದು ಇಟ್ಕೊಂಡಿದ್ದೆ ಒಂದು 2 ಡೇಸ್ ಮುಂಚೆನೇ. ಸೊ ಹಾಗಾಗಿ ಹೂವು ಇತ್ತು, ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಚೆನ್ನಾಗಿ, ಸ್ವಲ್ಪ ಡ್ರೈ ಆಗಲಿ ಅಂತ. ಫ್ರಿಜ್ಜಲ್ಲಿ ಇಟ್ಟಿದ್ದ ಕಾರಣ ತ್ಯಾವಾಗಿತ್ತು. ಈ ಥರ ಎಲ್ಲ ಚೆನ್ನಾಗಿ ಹರಡಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಆರಿರಬೇಕು ಹೂವು ಅಂತ ಚೆನ್ನಾಗಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ. ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೆ, ಪಾಪುಗೂ ಸ್ನಾನ ಮಾಡಿಸಿ ಫೀಡ್ ಮಾಡಿಸಿ ಮಲಗಿಸಿದ್ದೆ. ಸೊ ಇದೇನೇ ಫ್ರೆಂಡ್ಸ್, ಅದು ಫಸ್ಟ್ ಥೀಮ್ ಬಂದುಬಿಟ್ಟು 1 ಅಂತ ಬರೆದ್ಬಿಟ್ಟು ಆ ಕಡೆಗೆ ಬಟರ್ಫ್ಲೈ, ಅಂದರೆ ಅರ್ಧ ಬಟರ್ಫ್ಲೈ ರೆಕ್ಕೆಗಳು, ಮತ್ತು ಇನ್ನು ಅರ್ಧ ಈ ಕಡೆ ನಮ್ಮ ಪಾಪು ಇರಬೇಕು ಅನ್ನೋ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫೈನಲಿ ಇಬ್ಬರು ಏನೇನೋ ಸರ್ಕಸ್ ಮಾಡಿ ಈ ಥರ ಮಾಡಿದ್ದೀವಿ. ಅದೇನು ಮಾಡ್ರು ನಾವು ಚಿಟ್ಟೆ ಡಿಸೈನ್ ಹಾಕೋಕ್ಕೆ ಬಂದಿಲ್ಲ. ನಮ್ಮ ಮನೆಯವರು ಚಿಟ್ಟೆ ಥರ ಐತೆ, ಇದು ಬಿ ಥರ ಐತೆ ಅಂತ ಅವರು. ನಮ್ಮಮ್ಮ ಫೋಟೋದಲ್ಲಿ ನೋಡಿ ಹೆಂಗೆ ಬರುತ್ತೆ ಅಂತ ನಮ್ಮಮ್ಮ ಹಂಗೂ ಹಿಂಗೂ ಒಂದು ½ ಆನ್ ಅವರ್ ತಗೊಂಡೆ ಅಂದ್ಕೊತೀನಿ. ಕಿತ್ತಾಡ್ಕೊಂಡು ನಾನು ನಮ್ಮ ಹಸ್ಬೆಂಡು ಫೈನಲಿ ಈ ಥರ ಬಂದಿದೆ. ಫಸ್ಟ್ ಕೆಳಗಡೆ ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕಿ, ಆಮೇಲೆ ಅದ್ರ ಮೇಲೆ ಒಂದು ಪಂಚೆ ಹಾಕಿದ್ವಿ, ಬಿಳಿ ಪಂಚೆ ಹಾಕಿಬಿಟ್ಟು ಆಮೇಲೆ ಈ ಥರ ಡಿಸೈನ್ ಮಾಡಿರೋದು. ಇದರಲ್ಲಿ ಕಾಲು ಗೊಲ್ಸು ನಮ್ಮಮ್ಮ ತಗೊಟ್ಟಿರಲ್ವ, ಕಾಲಿಗೆ ಗೊಲ್ಸು, ಆಮೇಲೆ ಕೈ ಬಳೆ ಮತ್ತು ಸೊಂಟಕ್ಕೆ ಚೈನು ಎಲ್ಲ ಇತ್ತು. ನಮ್ಮಮ್ಮ ಎಲ್ಲ ಹಾಕು ಅಂದರು. ಈ ಡ್ರೆಸ್ ಮೇಲೆ ಏನಮ್ಮ ಹಾಕಿದ್ರು ಕಾಣಲ್ಲ, ಸೊಂಟ ಚೈನೆಲ್ಲ ಬೇಡ, ಕಾಲಿಗೂ ಮತ್ತು ಕೈಗೆ ಹಾಕು ಸಾಕು ಅಂತ ಹೇಳ್ಬಿಟ್ಟು ಹಾಕ್ತೀನಿ ಇವಾಗ. ಪಾಪುನ ತಗೊಬಂದು ಮಲಗಿಸಿದ ತಕ್ಷಣ ಫ್ರೆಂಡ್ಸ್ ಒಂದೇ ಒದೆಯಲ್ಲಿ ಎಲ್ಲ ಒದ್ಬಿಟ್ಲಲ್ಲಿ. ಆಮೇಲೆ ಈ ಡ್ರೆಸ್ಸು ನಮ್ಮಮ್ಮ ತಗೊಬಂದಿದ್ದು ಫಸ್ಟ್ ಟೈಮ್ ಹಾಕಿದ್ದೆ, ಚೆನ್ನಾಗಿತ್ತು. ಹಾಗಾಗಿ ಇದ್ರಲ್ಲಿ 2 ಫೋಟೋ ತೆಗ್ದಿದ್ದೀನಿ. ಅದು ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹೆಂಗೆ ಬಂದಿದೆ ಏನು ಅಂತಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಒಂದು ಫೋಟೋದಲ್ಲಿ ಫೋಸ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾಳೆ. ಅದು ಸೇಮ್ ಬಟರ್ಫ್ಲೈ ಥರನೇ ಇದೆ. ಅದನ್ನು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ ನೀವು. ಆಮೇಲೆ ಇವಳು ಒಂದೊಂದು ಸರಿ ಕಲಿಸ್ದಾಗ್ಲೂ ಕೈ ಕಾಲು ಆಡ್ದಾಗೆಲ್ಲ ಹೂವು ಆ ಕಡೆ ಈ ಕಡೆ ಹೋಗ್ತಾನೆ ಇತ್ತು. ನಾನು ಸ್ವಲ್ಪ ಸರಿ ಮಾಡಿಬಿಟ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ನೋಡಿ ಯಾವ ಥರ ಬಂದಿದೆ ಕೇಕ್ ಅಂತ. ಎಲ್ಲೋ ತೊಗೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಮಂತ್ ಅಂತ ಬರೆಸಿದ್ದಾರೆ. ನಾನು ಒಂದು ಫಸ್ಟ್ ಮಂತ್ ಅಂತ ಬರ್ಸು ಅಂತಂದೆ. ಅವರು ಹಾಗೆ ಬರ್ಸ್ಕೊಂಡು ತೊಗೊಬಂದಿದ್ರು. ಈ ಬಟ್ಟೆನೂ ಅಮ್ಮ ಕೇಳಿದ್ದೆ ನಾನು ಮೊದಲಿಂದ, ಫ್ರಾಕ್ ರೆಡ್ ಕಲರ್ ಫ್ರಾಕ್ ತೊಗೊಬಾ ಅಂತ. ಇದು ಪೂರ್ತಿ ರೆಡ್ ಅಲ್ಲ, ಸ್ವಲ್ಪ ರೆಡ್ ಕಲರೇ, ಬಟ್ ಸಖತ್ತಾಗಿತ್ತು. ಇದ್ರದ್ದು ಒಂದು ಫೋಟೋ ಅಟ್ಯಾಚ್ ಮಾಡ್ತೀನಿ. ಆಮೇಲೆ ಪಾಪು ಕೈ ಇಟ್ಕೊಂಡು ಸುಮ್ಮನೆ ನಾನೇ ಕಟ್ ಮಾಡಿಬಿಟ್ಟು ನಾನೇ ತಿಂದ್ಕೊಂಡೆ. ನಾನು ಸ್ವಲ್ಪ ತಿಂದೆ, ಮನೆಯವರೆಲ್ಲ ತಿಂದ್ರಿ. ನಾನು ಅಮ್ಮಗೆ ಹೇಳ್ತಾ ಇದ್ದೆ, ಏನೋ ಎಲ್ಲರೂ ಪಾಪು ಹೆಸ್ರು ಹೇಳ್ಕೊಂಡು ಎಲ್ಲರೂ ಕೇಕ್ ತಿನ್ನೋ ಥರ ಆಯಿತು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಕೇಕ್ ಸ್ವಲ್ಪ ಮಗು ಹತ್ರ ಎತ್ಕೊಂಡ್ರೆ ಎಲ್ಲಿ ಬಾಯಲ್ಲಿ ಇಟ್ಬಿಡ್ತಾರೆ ಅಂತ ಭಯ ಬಿದ್ದೆ ನಾನು. ಆಮೇಲೆ ನೋಡ್ರಿ ನಮ್ಮಮ್ಮ ಕೆನ್ನೆಗೆ ಅಂಟಿಸಿದ್ರು. ಅಂದರೆ ಫಸ್ಟ್ ಕರೆಕ್ಟಾಗಿ 1 ಇಯರು ನೋ ಶುಗರು, ನೋ
ಸಾಲ್ಟು ತುಂಬ ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ಮನೆಗಳಲ್ಲಿ ಬಿಸ್ಕೆಟು ಅಂತೆ ಟೀ ಕುಡಿಸೋದು ಹಿಂಗೆಲ್ಲ ಮಾಡ್ತಾರೆ. ಬಟ್ ನಾನು ನಮ್ಮ ಮನೇಲಿ ಹೇಳಿ ಇಟ್ಟಿದ್ದೀನಿ, ಏನೂ ಕೊಡಬಾರ್ದು, ಏನೂ ಕೊಡಬೇಡಿ ಅಂತಂದ್ಬಿಟ್ಟು. ನಾನಂತೂ ಬರ್ತಾ ಬರ್ತಾ ಎಷ್ಟು ಸಣ್ಣ ಆಗಿಬಿಟ್ಟಿದ್ದೀನಿ ಅಂತಂದರೆ, ನಾನು ಪ್ರೆಗ್ನೆನ್ಸಿಗಿಂತ ಮುಂಚೆ ಕನ್ಫರ್ಮ್ ಆಗೋಕ್ಕೂ ಮುಂಚೆ 52 kg ಇದ್ದೆ ಅಂತ ಅನಿಸುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಡೆಲಿವರಿ ಆಗೋಷ್ಟರಲ್ಲಿ 73 kg ಆಗಿದ್ದೆ. ಇವಾಗ ಪಾಪುಗೆ 2 ವೀಕ್ಸಲ್ಲಿ ಏನು ಫಾಲೋಅಪ್ ಇತ್ತು ಅಂತ ಹೋದಾಗ 62 kg ಬಂದಿದೆ. 11 kg ಕಮ್ಮಿ ಆಗಿದ್ದೆ. ಸೊ ಇವಾಗ ರೀಸೆಂಟಲ್ಲಿ ಇವಾಗ 1 ಮಂತ್ ಫೋಟೋಶೂಟ್ ಆಗೋಷ್ಟರಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಇವಾಗಂತೂ ಈ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಷ್ಟರಲ್ಲಿ ಹತ್ತತ್ರ 2 ಮಂತ್ಸ್ ನಿಯರ್ ಇರುತ್ತೆ, 1 ವೀಕ್ ಇರುತ್ತೆ 2 ಮಂತ್ಸ್ಗೆ. ಇವಾಗಂತೂ ಇನ್ನೂ ಸಣ್ಣ ಆಗಿದ್ದೀನಿ. ನೆಕ್ಸ್ಟ್ ವ್ಲಾಗ್ಸಲ್ಲಿ ಬರ್ತಾ ಬರ್ತಾ ಹೇಳ್ತೀನಿ ನಾನು ಎಷ್ಟು ವೆಯ್ಟಿ ಕಮ್ಮಿ ಆಗಿದ್ದೀನಿ ಅಂತಂದ್ಬಿಟ್ಟು. ಆದರೆ ಒಂದು ಹೇಳಬೇಕು, ವೆಯ್ಟ್ ಲಾಸ್ ಆಗೋಕ್ಕೆ ಏನು ಮಾಡ್ತಾಯಿಲ್ಲ. ಚೆನ್ನಾಗಿ ಊಟ ಮಾಡೋದು, ಮಲ್ಕೋದು ಇಷ್ಟೇ. ಯಾಕಂತಂದರೆ ಪಾಪುಗೆ ಫೀಡ್ ಮಾಡಿಸ್ತೀವಿ, ಎನರ್ಜಿ ಬೇಕು, ಹಾಗಾಗಿ ಅಷ್ಟೇ. ಇವಾಗ ಇಲ್ಲಿ ತನಕ ಏನು ನೋಡ್ರಿ ಫೋಟೋಶೂಟ್ ಅಷ್ಟೇ, ಅದು ಮುಗೀತು. ಅಂದರೆ ನಾನು ಅಂದ್ಕೊಂಡಿರೋ ಥರನೇ ಚೆನ್ನಾಗಾಯಿತು. ಫೈನಲಿ 1 ಮಂತ್ ಕಂಪ್ಲೀಟ್ ಆಗೋಯಿತು. ಅಂದರೆ ಅನಿಸುತ್ತೆ ಇವಾಗ ಮೊನ್ನೆ ಡೆಲಿವರಿ ಆದಂಗಿದೆ, ಅಷ್ಟು ಬೇಗ 1 ಮಂತ್ ಆಯಿತಾ ಅಂತಂದ್ಬಿಟ್ಟು. ಎಷ್ಟು ಅಂದರೆ ಒಂದೊಂದು ಸ್ಟ್ರಗಲ್ಸ್ ಎಲ್ಲ ನೆನೆಸ್ಕೊಂಡ್ರೆ ಯಪ್ಪ ದಿನಗಳೇ ಹೋಗ್ತಾಯಿಲ್ವಲ್ಲ, ಇಷ್ಟೊಂದು ದಿನ ಆದರೂ ಇನ್ನೂ 1 ತಿಂಗಳಾಗಿಲ್ವಲ್ಲ ಅಂತ ಅನಿಸುತ್ತೆ. ಹ್ಯಾಪಿಯರ್ನೆಸ್ ಇರ್ಬೇಕಾದ್ರೆ ಎಷ್ಟು ಬೇಗ 1 ಮಂತ್ ಆಗೋಯ್ತಲ್ಲ ಅಂತ ಅನಿಸುತ್ತೆ. ಸೊ ಆ ಥರ ಕಷ್ಟ ದಿನಗಳೆಲ್ಲ ಕಳೆಯೋದು ಕಷ್ಟ ಅಂತ ಅನಿಸುತ್ತೆ, ಈಸಿ ದಿನಗಳು ಬೇಗ ಬೇಗ ಕಳೆದೋಗುತ್ತೆ. ಇಷ್ಟೇ ಡಿಫ್ರೆನ್ಸು. ಆ 1 ತಿಂಗಳಲ್ಲಿ ಎಷ್ಟು ಸ್ಟ್ರಗಲ್ಸು, ಎಷ್ಟು ಸ್ಲೀಪ್ಲೆಸ್ ನೈಟ್ಸು, ಅಂದರೆ ಅಷ್ಟು ಈಸಿ ಅಲ್ಲ ಅಂತ ಆವಾಗೇ ಅರ್ಥ ಆಗಿದ್ದು. ಆ ಜರ್ನಿ 1 ಮಂತ್ ಯಾವ ಥರ ಹೋಯ್ತು ಏನಂತ ಅದಕ್ಕೆ ನಾನು ಸಪ್ರೇಟ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಡೌಟ್ಸ್ ಅಂತೂ ನನಗಂತೂ ಸಾವಿರ ಕ್ವೆಶನ್ಸು, ಸಾವಿರ ಡೌಟ್ಸ್ ಇತ್ತು. ಅದೆಲ್ಲ ಕೂಡ ನ್ಯೂ ಮಾಮ್ಸ್ಗೆ ಖಂಡಿತ ಇರುತ್ತೆ. ಅದನ್ನೆಲ್ಲ ಶೇರ್ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಅವತ್ತಿನ ವ್ಲಾಗ್ ಅಲ್ಲಿಗೆ ಮುಗ್ದಿತ್ತು. ನೆಕ್ಸ್ಟ್ ಡೇ ನಾನು ಒಂದಷ್ಟು ವ್ಲಾಗ್ಸ್ ಇತ್ತು, ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಅಂಥೇಳಿ ಅದನ್ನು ಕೂಡ ಇದರಲ್ಲೇ ಅಟ್ಯಾಚ್ ಮಾಡಿದೆ. ಈ ವಿಡಿಯೋಗಿಂತ ಒಂದು ಹಿಂದೆ ವಿಡಿಯೋ ಐತಲ್ಲ, ನಮ್ಮ ಮಗುನ ಎತ್ಕೊಂಡು ಕೂತ್ಕೊಂಡಿರೋ ವ್ಲಾಗು. ಸೊ ಅದೇನಂತಂದರೆ ನೈಟ್ ಟೈಮು ಪಾಪು ಎತ್ಕೊಳ್ಳುತ್ತೆ ಅಪ್ಪ. ಬಟ್ ನಮ್ಮ ಅಪ್ಪಗೆ ಸ್ವಲ್ಪ ಭಯನೇ. ನಮ್ಮನ್ನು ಎತ್ಕೊತಿದ್ರಂತೆ, ನಮ್ಮನ್ನು ಕೂಡ ಕತ್ನಿರೋ ತನಕ ಎತ್ಕೊತಿರ್ಲಿಲ್ಲ. ಬಟ್ ನಮ್ಮ ಅಪ್ಪ ಎತ್ಕೊತಾರೆ. ಎತ್ಕೊಂಡಾಗ ಅವಳ ಕಡೆನೇ ನೋಡ್ಕೊಂಡು ಕೂತಿದ್ದಾರೆ, ಆ ಕಡೆ ಈ ಕಡೆ ಕೂಡ ನೋಡೋದಿಲ್ಲ. ಅದು ಸಖತ್ ಕಾಮಿಡಿಯಾಗಿರುತ್ತೆ. ಆಟ ಆಡಿಸ್ತಿರ್ತಾರೆ. ಅದು ಇವಾಗಂತೂ ಪಾಪು ಚೆನ್ನಾಗಿ ರೆಕಗ್ನೈಸ್ ಮಾಡುತ್ತೆ, ಎಲ್ರೂ ಸ್ಮೈಲ್ ಮಾಡುತ್ತೆ, ಏನಾದರೂ ರಿಯಾಕ್ಟ್ ಮಾಡುತ್ತೆ. ಚೆನ್ನಾಗಿದೆ ಒಂದೊಂದು ಮೈಲ್ ಸ್ಟೋನು. ಅದೆಲ್ಲನೂ ಎಲ್ಲ ನ್ಯೂ ಮಾಮ್ಸ್ಗೂ ತುಂಬ ಹ್ಯಾಪಿನೆಸ್ ಅವೆಲ್ಲನೂ. ಸೊ ಇವಾಗ ಇದೇನಂತಂದರೆ ಪಾಪು ಬಟ್ಟೆಗಳು ಬರ್ತಾ ತೆಗಿತಾನೇ ಇದ್ದೀವಲ್ಲ, ಅದು ಜಾಸ್ತಿ ಆಗ್ತಾನೇ ಇದೆ. ನಮ್ಮಮ್ಮ ಸ್ಟಾರ್ಟಿಂಗಲ್ಲಿ ಹೇಳ್ದೆ ನಾನು ತಗೊತೀನಿ ಅಂತ. ಬೇಡ, ಚಿಕ್ಕ ತಲೆಮೂಟೆ ಥರ ಅಂದರೆ ಬಟ್ಟೆಲಿ ಕಟ್ಕೊಂಡು ತಲೆ ಹತ್ರ ಇಟ್ಕೊಳ್ಳೋದು ಅಷ್ಟೇ, ಏನು ಸಾಕು ಅಂತಂದರು. ಬರ್ತಾ ಬಟ್ಟೆಗಳು ತಗೊಂಡು ಎಲ್ಲ ಬ್ಯಾಗಲ್ಲಿ ತುಂಬಿಕೋ ಥರ ಆಗೋಯ್ತು. ನಾನದೇ ನೋಡೋಗೋಳ, ನಾನು ಬ್ಯಾಗಲ್ಲಿ ತುಂಬಿ ಇಕ್ತೀಯಾ ಅಂತ ಅಮ್ಮಗೆ ಹೇಳ್ತಾ ಇದ್ದೆ. ಸೊ ಇದನ್ನು ಫ್ಲಿಪ್ಕಾರ್ಟಲ್ಲಿ ನೋಡಿಬಿಟ್ಟು ಆರ್ಡರ್ ಮಾಡಿದ್ದೆ. ಪ್ರೈಸ್ ನೋಡೋದಾದರೆ 880 ಚಿಲ್ಲರೆ, ಅಂದರೆ ಹತ್ತಿರ 900 ರೂಪಾಯಿಗೆ ಇದು ತೊಗೊಂಡಿದ್ದು. 4 ರ್ಯಾಕ್ ಬರುತ್ತೆ. ಸ್ಪೇಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್, ಆರಾಮಾಗಿ ಬಟ್ಟೆ ಇಟ್ಕೋಬೋದು. ಇವಾಗಂತೂ ಎಲ್ಲ ಜೋಡಿಸಿದ ಮೇಲೆ ತೋರಿಸ್ತೀನಿ ನೋಡಿ, ತುಂಬ ಸ್ಪೇಸ್ ಇದೆ. ಇನ್ನೂ ಆರಾಮಾಗಿ ಬಟ್ಟೆಗಳನ್ನು ಇಡ್ಬೋದು. ಚೆನ್ನಾಗಿ ಮಡಿಸಿಟ್ರೆ ಅಂತೂ ಆರಾಮಾಗಿ ಇನ್ನೂ ಜಾಸ್ತಿ ಬಟ್ಟೆಗಳಿರ್ಬೋದು. ಮಗುಗಂತಲೇ ತೊಗೊಂಡೆ. ಮಗುಗೆ ಸಿರಪ್ಸು ಮತ್ತು ಪೌಡ್ರು, ಮಗುಗೆ ಏನೇನೆಲ್ಲ ಯೂಸ್ ಮಾಡ್ತೀವಿ ಬಟ್ಟೆಗಳು, ಅದು ಇದು ಎಲ್ಲನೂ ಇದರಲ್ಲಿ ಹಾಕಿಟ್ಬಿಡೋಣ ಅಂತಂದ್ಬಿಟ್ಟು. ಅಂದರೆ ಬೇರೆ ಕಡೆ ಈ ಟಿ ವಿ ಹತ್ರ ಒಂದು ಐಟಮ್ ಇಟ್ಟಿರ್ತೀವ, ಇನ್ನೊಂದು ಹತ್ರ ಬೇರೆ ಏನೋ ಇಟ್ಟಿರ್ತೀವಿ, ಬಟ್ಟೆಗಳು ಇನ್ನೊಂದು ಕಡೆ ಎಲ್ಲೋ ಇರುತ್ತೆ. ಸೊ ಎಲ್ಲೆಲ್ಲೋ ಇರೋ ಬದಲು ಈ ಥರ ತಗೊಬಿಟ್ರೆ ಚೆನ್ನಾಗಿರುತ್ತೆ ಅಂತ ತಗೊಬಂದೆ. ಇದನ್ನು ಜೋಡ್ಸೋಕ್ಕಂತೂ ಹರಸಾಹಸ ಮಾಡಿಬಿಟ್ಟಿದ್ದೀವಿ. ಎಷ್ಟು ಸರಿ ಹಾಕಿ, ಎಷ್ಟು ಸರಿ ಬಿಚ್ಚಿ, ಮತ್ತು ಟೈಟಾಗಿ ಕುಳಿಸ್ಬೇಕು. ಅದು ಒಂದು ಸರಿ ಅದನ್ಬಿಟ್ಟು ಎಳಿಬೇಕು. ಗೊತ್ತಿಲ್ದಿರ ನಾನು ಅಮ್ಮ ಟ್ರೈ ಮಾಡಿದ್ದೆ. ಆಮೇಲೆ ಅದು ಪೇಪರಲ್ಲಿ ಅದರಲ್ಲಿ ಬರೆದಿದ್ದಾರೆ ಹಿಂಗೆ ಜೋಡಿಸ್ಬೇಕು ಅಂದ್ಬಿಟ್ಟು. ಅದನ್ನು ನೋಡಿಕೊಂಡು ಒಂದಷ್ಟು ಸರಿ ಟ್ರೈ ಮಾಡಿದ್ನ, ಅದೂ ಗೊತ್ತಾಗೇ ಇಲ್ಲ. ಒಂದು ಅಟ್ಯಾಚ್ ಮಾಡಿರಿ ನನಗೆ ಗೊತ್ತಾಗಿಲ್ಲ. ಈ ವಿಡಿಯೋದಲ್ಲಿ ನೋಡ್ತಿರ್ಬೇಕಾದ್ರೆ ನಿಮ್ಗೆ ತುಂಬ ಈಸಿ ಅಂತ ಅನಿಸುತ್ತೆ. ನಾನು ಬಂದಾಗ ಏನೋ ಅಂದ್ಕೊಂಡೆ, ಅದು ಮಾಡ್ತಾ ಸಖತ್ ಕಷ್ಟ ಆಗ್ಬಿಡ್ತು. ಆಮೇಲೆ ವೀಡಿಯೋದಲ್ಲೆಲ್ಲ ನೋಡಿಕೊಂಡೆ, ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ಹಾಕ್ಬಿಟ್ಟು ನೋಡಿಕೊಂಡು ಆಮೇಲೆ ಜೋಡಿಸ್ತಾ ಇದ್ದೆ. ಒಂದು ಜೋಡಿಸ್ಮೇಲೆ ಅಯ್ಯೋ ಇಷ್ಟು ಈಸಿನ ಗೊತ್ತೇ ಆಗಿಲ್ಲ ಅಂತ ಅನಿಸುತ್ತೆ. ಅಂದರೆ ಕಲಿಯೋ ತನಕ ಎಲ್ಲ ಕಷ್ಟ, ಕಲಿತ ಮೇಲೆ ಎಲ್ಲ ಈಸಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಮೇಲೆ ನಮ್ಮ ಅಕ್ಕ ಕಾಫಿ ಮಾಡ್ಕೊಬಂದು
ಕುಡ್ಕೊಂಡೇನೆ ತಲೆಗೊಳ ಬಿಟ್ಕೊಂಡೆ ಇಬ್ಬರು ಜೋಡಿಸ್ತಾ ಇದ್ದೀವಿ. ನಮ್ಮಮ್ಮ ಹಂಗಲ್ಲ ಹಿಂಗೆ ನಮ್ಮಮ್ಮ ಈ ಸಂದು ಕಾಣಿಸುತ್ತೆ, ನನಗೆ ಇಲ್ಲಿ ಕಾಣಿಸುತ್ತೆ ಅಲ್ಲಿ ಕಾಣಿಸುತ್ತೆ, ಕೆಳಗೆ ಹಾಕೋದನ್ನ ಮೇಲೆ ಹಾಕೋದು, ಮುಂದೆ ಹಾಕೋದನ್ನ ಹಿಂದೆ ಹಾಕೋದು, ಹಿಂಗೆ ಮಾಡ್ಕೊಂಡು ಫೈನಲಾಗಿ ಚೆನ್ನಾಗಿ ಜೋಡಿಸ್ದೆ. ಇವಾಗಂತೂ ಇದು ತುಂಬ ಯೂಸ್ ಆಗಿದೆ. ಯಾರಿಗಾದ್ರು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಈ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಇನ್ಸ್ಟಾ ಪೇಜಲ್ಲಿ ಕೇಳಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಆದರೆ ನಿಜವಾಗ್ಲೂ ಯೂಸ್ಫುಲ್ ಇದೆ. ಇದಲ್ದಿರ ಹೆಣ್ಮಕ್ಳಿಗೆ ಏನಾದರೂ ಸ್ಟೇಷನರಿ ಐಟಮ್ಸ್ ಇಟ್ಕೋಬೇಕಂದ್ರೂ ಕೂಡ ಯೂಸ್ಫುಲ್ ಆಗಿದೆ, ಬೇಕಾದವ್ರು ತೊಗೋಬೋದು. ಸೊ ಈ ಥರ ಹೋಗ್ತಾ ಇದೆ ಡೇಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಸಕ್ಸಸ್ಫುಲಿ 1 ಮಂತ್ ಕಂಪ್ಲೀಟ್ ಆಗಿ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿನೇ ಇನ್ನೊಂದು ವಾರ ಇರುತ್ತೆ ಮಗುಗೆ ಎರಡನೇದು ಎರಡನೇ ಮಂತ್ ಫೋಟೋಶೂಟ್ ಮಾಡೋಕ್ಕೆ ಮತ್ತು 2ನೇ ಮಂತ್ ಬರ್ತ್ಡೇ ಮಾಡೋದಕ್ಕೆ. ಇನ್ನು ಏನಂತಂದರೆ ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಬಂದಿದೆ. ಇದು ರ್ಯಾಕು ಅಷ್ಟೇ, ಓಪನ್ ಮಾಡೋದು ಈಸಿನೇ. ತೆಗೆದುಬಿಟ್ಟು ಹಿಂದೆಗಡೆ ಜರುಗಿಸಿದ್ರೆ ಹಿಂದೆಗಡೆ ಹೋಗುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ಲು. ನೆಕ್ಸ್ಟ್ ವ್ಲಾಗ್ಸು ಯಾವ ಥರ ಡೈಲಿ ರೊಟೀನ್ ಯಾವ ಥರ ಇರುತ್ತೆ, ಬ್ರೆಸ್ಟ್ ಫೀಡಿಂಗ್ ಯಾವ ಥರ ನಡೀತಿದೆ, ಅದಕ್ಕೆ ಏನೇನು ಫುಡ್ ತೊಗೊತಿದ್ದೀನಿ, ಏನೇನೆಲ್ಲ ನನಗೆ ಈಸಿಯಾಗಿದ್ದೆ, ಇದನ್ನು ಈಸಿ ಮಾಡ್ಕೊಳ್ಳೋಕೆ ಏನೆಲ್ಲ ಕಾರಣ, ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನ, ಯೂಸ್ಫುಲ್ ಆಗಿರುವಂತಹ ಇಂಪಾರ್ಟೆಂಟ್ ವಿಷಯಗಳನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.